ಶಿವಣ್ಣ ನೀವು ಇನ್ನೂ ಹುಟ್ಟಿರಲಿಲ್ಲ. ನೀವು ಇನ್ನೂ ಹುಟ್ಟಿಲ್ಲ ಅಂತೇಳಿ ನಂಜುಂಡೇಶ್ವರನಿಗೆ ಮಾಮ ಅಕ್ಕ ಶಾರದಕ್ಕವರು ಹರಕೆ ಮಾಡ್ಕೊಳ್ಬೇಕಾದಾಗ ನಾನು ಕೂಡ ಸುಮಾರು 7-8 ವರ್ಷದವನು ಹರಕೆಯಲ್ಲಿ ನಾನು ಜೊತೆಲಿದ್ದೆ. ನಂಜುಂಡೇಶ್ವರನ ಹರಕೆಯಲ್ಲಿ ನೀವು ಹುಟ್ಟಿದವರು ನಂಜುಂಡ ಅಂತ ಚಿತ್ರ ಮಾಡ್ತಾಯಿದ್ದೀರಾ, ಭಾಳ ಹೆಮ್ಮೆ ವಿಷಯ. ಅಷ್ಟೊತ್ತಿಂದ ಎಲ್ಲರ ಮಾತು ಕೇಳಿ ಎಷ್ಟು ಆನಂದ ಆಗ್ತಾಯಿದೆ ಅಂತ ಹೇಳಿದ್ರೆ, ನೀವು ಪ್ರತಿಯೊಂದಕ್ಕೂ ಒಂದೊಂದು ಕೋಟ್ ಮಾಡ್ತಾಯಿದ್ರಿ, ಅದು ತುಂಬ ಇಷ್ಟ ಆಯಿತು. ಅದ್ರ ಜೊತೆ ನಾನೊಂದು ಕೋಟ್ ಮಾಡಬೇಕು ಅಂತ ಇಷ್ಟಪಡ್ತೇನೆ. ಶಿವಣ್ಣ ಯಾವಾಗಲೂ ವಾಟ್ ಕಮ್ಸ್ ಫ್ರಮ್ ಹಾರ್ಟ್ ರೀಚಸ್ ಹಾರ್ಟ್ ಅಂತ, ಹೃದಯದ ಭಾಷೆ ಹೃದಯಕ್ಕೆ ಗೊತ್ತಾಗ್ತಾ ಇದೆ. ಇಷ್ಟೊಂದು ಜನದ ಹೃದಯದ ಭಾಷೆಯನ್ನು ನಿಮ್ಮ ಆ ಪುಟ್ಟ ಹೃದಯ ಎಷ್ಟು ವಿಶಾಲವಾಗಿ ತಗೊಂಡಿದ್ದೀರಾ. ನೀವು ದಿನ ದಿನ ಬೆಳೀತಿರೋದನ್ನ ನೋಡೋದು ನಮಗೆ ಹೆಮ್ಮೆ. ಈ ಬೆಳ್ಳಿ ಹೆಜ್ಜೆ ಸುವರ್ಣ ಹೆಜ್ಜೆ ಆಗಲಿ, ಅಮೃತ ಹೆಜ್ಜೆ ಆಗಲಿ ಅಂತ ಎಲ್ಲರ ಪರವಾಗೂ ಹಾರೈಸಿ ಗುಡ್ ಲಕ್ ಶಿವಣ್ಣ, ಗುಡ್ ಲಕ್ ಯು. ಥ್ಯಾಂಕ್ ಯು. ನೀವು ಇಡೀ ನಮ್ಮ ನಾಡಿನ ಹೆಮ್ಮೆ. ವಿ ಆರ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಗುಡ್ ಲಕ್ ಶಿವಣ್ಣ. ಥ್ಯಾಂಕ್ ಯು. ಶಿವಣ್ಣ ನಮಸ್ಕಾರ. ಏಕೆ? ನನ್ನ ಹೆಸರು ವೆಂಕಟರಾಜು ಅಂತ. ಸಾರಿ, ಹೇಳಿ. ನಾನು ನಿಮ್ಮ ಜೊತೆ ಕೂಡ ಅಭಿನಯಿಸಿದ್ದೀನಿ. ರಂಗಭೂಮಿ ಹಿನ್ನೆಲೆಯಿಂದ ಬಂದು ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡು ನಿಮ್ಮ ಪ್ರೀತಿಯ ಸವಿಯನ್ನು ಉಂಡವನು ನಾನು. ರಂಗಭೂಮಿ ಹಿನ್ನೆಲೆಯಿಂದ ಯಾವುದೇ ಕಲಾವಿದ ಬಂದರೂ ಕೂಡ ಅವ್ರಿಗೆ ಯಾರ ಸ್ಫೂರ್ತಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರೇ. ಥ್ಯಾಂಕ್ ಯು. ಅವರು ಹೃದಯ ಸಿಂಹಾಸನಾಧೀಶ್ವರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಎಲ್ಲ ಸಿಂಹಾಸನವು ರಾಜ್ಕುಮಾರ್ ಅವ್ರಿಗಿಂತಲೂ ಕೆಳಗೆ, ಯಾವುದು ಮೇಲಲ್ಲ. ಆದರೆ ಒಂದು ನಿಮಿಷ, ಆದರೆ ನನ್ನ ಪ್ರಶ್ನೆ ಇರೋದು ಶಿವಣ್ಣ, ಅಂಥದ್ದೊಂದು ಸ್ಥಾನನ ಬಹುಶಃ ಯಾರೂ ಕ್ರಮಿಸಲಾರದಷ್ಟು ಸ್ಥಾನವನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿರುವ ಹಾಗೆ ಕನ್ನಡ ನಾಡಿನ ಜನತೆ ನನ್ನಂಥ ಒಬ್ಬ ಅಭಿಮಾನಿ ಕೂಡ ನಿಮಗೆ ಕೊಟ್ಟಿದ್ದಾರೆ ಶಿವಣ್ಣ. ಥ್ಯಾಂಕ್ ಯು. ಪ್ರಶ್ನೆ ಇರೋದೇನು ಅಂತಂದರೆ, ನೀವು ಮುಜುಗರಕ್ಕೊಳಗಾಗಬಾರ್ದು. ನನಗೆ ನಿಮ್ಮ ಕುಟುಂಬದ ಬಗ್ಗೆ ತುಂಬಾ ಗೌರವ. ನಾವು ಆರಾಧಿಸ್ಕೊಂಡು ಬಂದವರು. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೇ ನೋಡೋದು ನನ್ನ ಮನೆಯಲ್ಲಿ. ಆ ಥರದೊಂದು ಭಾವಚಿತ್ರ ಹಾಕ್ಕೊಂಡಿದ್ದೀನಿ. ಗೀತಾ ಶಿವರಾಜ್ಕುಮಾರ್ ಅವರಿಗೆ ನಮ್ಮ ಕುಟುಂಬದ ಹೆಣ್ಮಗಳವರು ನಿಜಕ್ಕೂ ರಾಜಕೀಯ ಪ್ರವೇಶದ ಅನಿವಾರ್ಯತೆ ಇತ್ತ ಶಿವಣ್ಣ? ಸಿ ದಟ್ ಈಸ್ ಒಂದು ಹೆಣ್ಣಿಗೂ ಒಂದೊಂದು ಆಸೆ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯರಿಗೂ ಅವ್ರದೇ ಆದ ಒಂದು ಆಸೆ. ಯಾಕೆಂದ್ರೆ ಅದನ್ನು ಮೀರಿದಂತಹ ಸ್ಥಾನವನ್ನ ನೀವು ಹೇಳಿದ ಅರ್ಥ ಆಯ್ತು. ಬಟ್ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಆ ಆಸೆನ ನೆರವೇರಿಸಬೇಕಾದ ಒಂದು ಗಂಡನ ಒಂದು ಕರ್ತವ್ಯ ಆಗುತ್ತೆ, ಡ್ಯೂಟಿ ಆಗುತ್ತೆ. ಸೊ ನಾ ಆ ಕರ್ತವ್ಯ ಮಾಡಿದ್ದೀನಿ. ಅದನ್ನು ಮೀರಿದಂತಹ ಒಂದು ಆ ಕರ್ತವ್ಯ ಮಾಡಿದೆ. ಅದರಲ್ಲಿ ಸಾಕಷ್ಟು ಏರುಪೇರು ಬಂತು. ಐ ಡೋಂಟ್ ಕೇರ್. ನೋ ಪ್ರಾಬ್ಲಮ್ ಆಗುತ್ತೆ, ಬಿಟ್ಬಿಡಿ, ಅದಾಯ್ತು. ಯಾಕೆಂದ್ರೆ ಬೇರೆ ಕೊಡ್ತೀನಿ ಶಿವಣ್ಣ. ಉತ್ತರ ಕೊಟ್ಟರು. ಎಲ್ಲ ಪಕ್ಷದಲ್ಲೂ ಮೀರಿದಂತಹ ಅಭಿಮಾನಿ ವಲಯ ಇರೋದ್ರಿಂದ ನಾನು ಕೇಳಿದೆ ಅಷ್ಟೇ ಆ ಪ್ರಶ್ನೆ. ನೋ ಪ್ರಾಬ್ಲಮ್. ಯಾಕಂದ್ರೆ ಕಾಳಜಿಯಿಂದ ಕೇಳಿದ್ದೀನಿ. ಇಲ್ಲ, ಕರೆಕ್ಟ್, ಪ್ರಾಮಿಸ್ ಆಗಿ ನಾನೇನು ಬೇಜಾರು ಮಾಡ್ಕೊಂಡ. ಅದಕ್ಕೆ ನಾ ಕೇಳಿದೆ, ನಾ ಉತ್ತರ ಕೊಟ್ಟೆ ಅದಕ್ಕೇನೆ. ನಾನು ಒಬ್ಬ ಒಳ್ಳೆ ಗಂಡನಾಗಿ, ಯಾಕಂದ್ರೆ ನಾನು ಬೇಡ ಅಂತ ಹೇಳಿದ್ರೆ ಆ ಮನ್ಸಲ್ಲಿ ನನ್ನ ಎದುರುಗಡೆ ಅವ್ರು ಹೇಳ್ದೆ ಹೋಗಿದ್ರು, ಅವಳ ಮನ್ಸು ಉಳ್ಕೊತಾ ಇತ್ತು. ಬೇಡ ಅಂದ್ಬಿಟ್ರಲ್ಲ ನನ್ನ ಆಸೆನ. ಎಲ್ಲೋ ಒಂದು ಕಡೆ ಆ ಒಂದು ವೀಕ್ನೆಸ್ ನಾನು ಆಗ ಇಷ್ಟಪಡಲ್ಲ. ಇವತ್ತು ನಾನು ನಾಳೆ ಸತ್ರುವೆ ನಾನು ಹ್ಯಾಪಿಯಾಗಿ ಸಾಯ್ಬೇಕು. ಐ ಶುಡ್ ಡೈ ಪೀಸ್ಫುಲಿ, ಹ್ಯಾಪಿಲಿ, ದಟ್ ಐ ಹ್ಯಾವ್ ಡನ್ ಎವ್ರಿಥಿಂಗ್ ಗುಡ್ ಇನ್ ಮೈ ಲೈಫ್ ಅಂತ. ಒಂದು ಬ್ಲ್ಯಾಕ್ ಮಾರ್ಕ್ ಮಾಡೋಕೆ ನಂಗೆ ಇಷ್ಟಪಡಲ್ಲ. ಅದಕ್ಕೆ ಹೇಳಿದ್ದು ನಾನು ರಾಜ್ಕುಮಾರ್ ಅಲ್ಲ, ಅವರ ಮಗ ಅಷ್ಟೇ. ದಯವಿಟ್ಟು ನನ್ನ ಆ ಸ್ಥಾನಕ್ಕೆ ಕೂರಿಸ್ಬೇಡಿ, ನನ್ನ ಸ್ಥಾನಕ್ಕೆ ಇರಕ್ ಬಿಡಿ. ಯಾಕಂದ್ರೆ ಅವ್ರ ತರ ಇರ್ಬೇಕಂದ್ರೆ ಬಹಳ ಪೇಷನ್ಸ್ ಬೇಕು, ಬಹಳ ಅರ್ಹತೆ ಬೇಕು. ಆ ಅರ್ಹತೆ ನನ್ನ ಕೈಲಿ ಇಲ್ಲ. ಸಾರಿ. ಧನ್ಯವಾದಗಳು ಶಿವಣ್ಣ. ನೇರವಾದ ಪ್ರಶ್ನೆ, ಅಭಿಮಾನದಿಂದ ನಾನು ಕೇಳಿದ್ದೀನಿ. ಈಗ ನೋ ಪ್ರಾಬ್ಲಮ್, ನೋ ಹಾರ್ಡ್ ಫೀಲಿಂಗ್ಸ್. ಆಡಿಯನ್ಸ್ ಇಂದ ಕೊನೆಯ ಪ್ರಶ್ನೆ, ಶ್ರೀಕಾಂತ್ ಅವರು ಒಂದು ಪ್ರಶ್ನೆ ಕೇಳಬೇಕು. ಕೊನೆಯ ಪ್ರಶ್ನೆ, ಆಮೇಲೆ ಈ ಕಾರ್ಯಕ್ರಮ ಮುಕ್ತಾಯ. ಯಾಕ ನಿಂಗೆ ಬೇಕಾ? ಅವಳದ ಸುಮಾರು ಪುರಾಣದಲ್ಲಿ ಹೇಳಿ ಬಿಡಿ, ನೋ ಪ್ರಾಬ್ಲಮ್. ಶ್ರೀಕಾಂತ್, ಪುರಾಣದಲ್ಲಿ ಒಂದು ತಪಸ್ ಮಾಡಿದ್ರೆ ಆ ದೇವರು ಜೊತೆನೇ ಇಟ್ಕೋತಾರೆ ಅಂತ ಒಂದು ಪ್ರತೀತಿಲಿ ನಾನು ಸ್ಕೂಲ್ ಬಿಟ್ಬಿಟ್ಟು ಶಿವಣ್ಣ ಅಂತಿದ್ದೆ ನೋಡಿ. ಒಂದು ಭಾಗ್ಯ, ಯುವರಾಜ ನಂತರ ಅವ್ರ ಜೊತೆ ಇರೋದೇ ಒಂದು ಆಶೀರ್ವಾದ ನನಗೆ ಸಿಕ್ತು. ನಂತರ ನಾನು ಅವ್ರು ಬರೀ ನಟನೆ ನೋಡಿ ಮೆಚ್ಚಿದ್ದೆ. ಅವ್ರ ಜೊತೆ ಇದ್ಮೇಲೆ ಒಂದು ಎರಡೆರಡು ಇನ್ಸಿಡೆಂಟ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾವತ್ತೂ ಅದು ಎಲ್ಲೂ ಹೇಳಿಲ್ಲ. ಪ್ರಶ್ನೆ ಇದೆ. ಪ್ರಶ್ನೆ ಆಮೇಲೆ ಕೇಳ್ತೀನಿ. ಇದಾದ್ಮೇಲೆ ಆನ್ಸರ್ ಕೊಟ್ಬಿಟ್ಟು ಫಸ್ಟ್ ಆನ್ಸರ್ ಕೊಟ್ಬಿಡ್ತೀನಿ, ಆಮೇಲೆ ಪ್ರಶ್ನೆ ಕೇಳ್ತೀನಿ. ನಂದಿದೆ 2 ಕ್ವಶನ್ ಇದ್ದೇ ಇದೆ. ಒಂದು ಸತಿ ಕೋದಂಡರಾಮ ಡಬ್ಬಿಂಗ್ ಕರ್ಕೊಂಡೋದ್ರು ಶಿವಣ್ಣ. ಹೋಗ್ಬಿಟ್ಟು ಕೋದಂಡರಾಮ ಡಬ್ಬಿಂಗ್ ಇದೆ ಹೋಗೋಣ ಅಂತ ಜೊತೆಲಿ ಹೋದೆ.
ಅಲ್ಲಿ ನೋಡ್ತಾ ಇದ್ದೆ ನಾನು, ಡಬ್ಬಿಂಗ್ ಮಾಡ್ತಾಯಿದ್ರು ರವಿಚಂದ್ರನ್ ಅವರು, ಇದು ಮಾಡ್ತಾಯಿದ್ರು. ನನ್ನ ಮಕ್ಕ ತುಂಬ ಡಲ್ ಆಯಿತು. ಶಿವಣ್ಣ ನೀವು ತಪ್ಪು ಮಾಡ್ತಾಯಿದ್ದೀರಿ. ನನಗೆ ಸಡನ್ನಾಗಿ ಹೇಳಿದೆ, ನೀವು ರಾಜ್ಕುಮಾರ್ ಅವ್ರ ಮಗ, ಅವ್ರ ಹತ್ರ ಒದೆ ತಿನ್ಬಾರ್ದು ನೀವು ಒಂದೆ, ನೀನು ಮುಚ್ಕೊಂಡು ಇಲ್ಲಿಂದ ಹೊಟ್ಟೋಗ್ಬಿಡು. ನಾನೊಬ್ಬ ಆರ್ಟಿಸ್ಟ್ ಆಗಿ ನೋಡು, ನಿನ್ನ ಫ್ಯಾನ್ನ ತಪ್ಪು ಕರ್ಕೊಂಬಂದೆ, ನಾನು ತಪ್ಪು ಮಾಡಿದೆ ಅಂದರು. ಸೀದಾ ಆಟೋಲ್ಲಿ ಹೊಟ್ಟೋಗ್ಬಿಟ್ಟೆ. ಆಮೇಲೆ ಅಲ್ಲಿಂದ ಕೋದಂಡರಾಮ ರಿಲೀಸ್ ಆಗೋವರೆಗೂ ಅವ್ರದ್ದು ಫೋನಲ್ಲಿ ಇದಿಲ್ಲ, ಮಾತುಕತೆ ಏನೂ ಇಲ್ಲ. ಆಮೇಲೆ ಸಾಯಂಕಾಲ ಮಾಡಿದ್ರು ಫೋನು, ಕರೆಕ್ಟ್ ಕಣ ನೀನು ಹೇಳಿದ ಎಲ್ಲ ಫ್ಯಾನ್ಸು ಅದೇ ಹೇಳ್ತಾ ಇದ್ದಾರೆ ಅಂದರು. ಸರಿ ನಾ ಶಿವಣ್ಣ ಈಗ ಗೊತ್ತಾಯ್ತು ಅಂದೆ. ತಿರ್ಗಾ ಇನ್ನೊಂದು ಸತಿ ಸಾಯಿ ಪ್ರಕಾಶ್ ಅವ್ರು ಇಲ್ಲೇ ಇದ್ದಾರೆ, ತಪ್ಪಾಗಿದ್ರೆ ಕ್ಷಮಿಸಿ, ತವರಿಗೆ ಬಾ ತಂಗಿ ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ಟರು. ನಾನು ಶಿವಣ್ಣ ಇದು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ, ನಿಮ್ದು ಇಮೇಜ್ ಏನು, ತವರಿಗೆ ಬಾ ತಂಗಿ, ಆ ತಂಗಿ ಈ ತಂಗಿ ಅಂತ ಇಟ್ಕೊಂಡು ಮಾಡಿದ್ರೆ ನಾವು ಫ್ಯಾನ್ಸ್ಗಳು ಏನಾಗಬೇಕು ಅಂದೆ. ತಿರ್ಗಾ ತಪ್ಪು ಮಾಡ್ತಾ ಇದೆಯಾ, ಒಂದು ಫ್ಯಾನಾಗಿ ನೋಡು, ಆ ಪಿಕ್ಚರ್ ನೋಡು ಅಂದರು. ನನಗೆ ಗ್ಯಾರಂಟಿ ಅದ್ರ ಮೇಲೆ ನಂಬಿಕೆ ಇರಲಿಲ್ಲ. ನಾನು ಸಾಯಂಕಾಲ ಫೋನ್ ಮಾಡಿದೆ ಅವತ್ತು, ಶಿವಣ್ಣ ಎಕ್ಸ್ಟ್ರಾಡಿನರಿ ಇಟ್ಟು ಶಿವಣ್ಣ, ಯಾರು ಸೀಟ್ ಮೇಲೆ ಕೂರ್ತಾ ಇಲ್ಲ ಅಂಥೇಳಿ. ನೋಡಿ ಈ ಥರ ಅವರು ಆ ಹೃದಯ ವೈಶಾಲ್ಯತೆನ ನೋಡಿದೆ ನಾನು. ಅವರು ಆ ಸ್ವಾರ್ಥ ಮಾಡಿದರೆ ಯಾವತ್ತೋ ಎಲ್ಲ ಸಿನಿಮಾನೂ 100 ದಿನ ಹೋಗೋದು. ನಾನು ಅದೇ ಹೇಳೋದು. ಆಮೇಲೆ ಯಾವುದೇ ಸಿನಿಮಾ ಮಾಡ್ಬೇಕಾದ್ರೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈ ಡೈರೆಕ್ಟ್ರ್ ಅಂದಾಗ ಶಿವಣ್ಣ ಅವ್ರದ್ದು ಹೋಗಿಲ್ಲ ಹಿಂದಿನ ಪಿಕ್ಚರು, ದಯವಿಟ್ಟು ಮಾಡಬೇಡಿ ಅಂದರೆ ಪಾಪ ಅಮ್ಮ ಅವ್ರ ಕುಟುಂಬ ಏನಾಗಬೇಕಮ್ಮ ಅಂತಾರೆ. ಅದು ಅವ್ರ ಹೃದಯ ವೈಶಾಲ್ಯತೆ ನಾನು ನೋಡಿರೋದು. ಅದನ್ನೇ ಅವ್ರ ಸ್ವಾರ್ಥದಲ್ಲಿ ತೊಗೊಂಬಿಟ್ಟಿದ್ದರೆ ಅವರೆಲ್ಲ ಪಿಕ್ಚರೂ 100 ದಿನ ಹೋಗೋದು. ಏಕೈಕ ಹೀರೋ. ನಾನು ಇವತ್ತು ಹೇಳ್ತೀನಿ, ವರ್ಷ ಸ್ಟೈಲ್ ಆ್ಯಕ್ಟ್ರು ಕರ್ನಾಟಕಕ್ಕೆ ಅವರೊಬ್ಬರೇ. ಸೊ ಅವ್ರಿಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಮೇಡಮ್ ಅವ್ರಿಗೆ ಕ್ಷಮೆ ಇರಲಿ. ನಿಮ್ಮ ಚಿತ್ರರಂಗದಲ್ಲಿ ಹೀರೋಯಿನ್ಗಳಲ್ಲಿ ಅತಿ ಸುಂದರವಾದ ಹೀರೋಯಿನ್ ಯಾರು ಶಿವಣ್ಣ? ಆಮೇಲೆ ನಾನಿಂದ ಮರೆಯಲಾರೆ ಅಂತ ಚಿತ್ರ ನಾವು ಯಾವಾಗ ನೋಡ್ತೀವಿ? ಯಾಕಂದ್ರೆ ಅಪ್ಪಾಜಿನೂ 50 ನಂತರ ಮಾಡಿದ ಚಿತ್ರ ಅದು. ನನ್ನ ಇದರಲ್ಲಿ ಯಾವತ್ತು ನೋಡ್ಬೋದು ನಾವು? ಮಾರ್ಜಾಲ ಮನೆಗೆ ಬಾ ಇದೆ. ಅಲ್ಲ ಮೇಡಮ್ ಅವ್ರ ಕ್ಷಮೆ ಇದೆ ಅಂತ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಯಾವುದೇ ಡೈರೆಕ್ಟರ್ ಬಗ್ಗೆ ಮಾಡಿದ್ರೆ ಎಲ್ಲ ಹೀರೋಯಿನ್ಸ್ ನನಗೆ ಇಷ್ಟ. ಯಾಕಂದರೆ ನಾನು ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಭಾಳ ಕಷ್ಟ. ಬಟ್ ಯಾವತ್ತೂ ಅಷ್ಟೇ ನಾನು ನನ್ನ ಫಸ್ಟ್ ಹೀರೋಯಿನ್ ಮರೆಯೋಕ್ಕಾಗಲ್ಲ. ಸುಧಾರಾಣಿ ಇಸ್ ದ ಬೆಸ್ಟ್ ಹೀರೋಯಿನ್. ಯಾಕಂದರೆ ಫಸ್ಟ್ ನಾನು ಇದರಲ್ಲಿ ಸಾಕಷ್ಟು ಫಿಲ್ಮ್ ಜೊತೆ ಅವ್ರ ಜೊತೆ ಮಾಡಿರೋದು. ಸಕ್ಸಸ್ಫುಲ್ ಪೇರ್ ಅಂತ ಆಯಿತು, ಅದಕ್ಕೆ ಸುಧಾರಾಣಿ ಅಂತ ಹೇಳ್ತೀನಿ. ಬಟ್ ಅದಕ್ಕಂತ ಬೇರೆ ಹೀರೋಯಿನ್ ಚೆನ್ನಾಗಿ ಮಾಡಿಲ್ಲ ಅಂತಾರೆ, ಎಲ್ಲೋ ಚೆನ್ನಾಗಿ ಮಾಡಿದ್ದಾರೆ. ಅದು ಫಸ್ಟ್ ಪಾಯಿಂಟು. ಇನ್ನೊಂದು ಪಾಯಿಂಟ್ ನಾನೇ ಮರೆಯಲಾರೆ ಮಾಡೋಣ ಆ ಸಿನಿಮಾ. ಅದು ಯಾವಾಗ ನಾನು ಒಳ್ಳೆ ಅದು ಡೈರೆಕ್ಟ್ರ್ ಬೇಕು, ಡೈರೆಕ್ಟ್ರ್ ಬಂದಾಗ ಖಂಡಿತ ಅದಕ್ಕೆ ಮಾಡ್ತೀವಿ. ಫಾದರ್ ರೋಲ್ ಗುರುದತ್ ಮಾಡ್ತಾರಂತೆ. ಓಕೆ. ಶಿವಕುಮಾರ್ ಅವರ ಕೊನೆಯ ಪ್ರಶ್ನೆ ಆವಾಗಿಂದ. ಶಿವಣ್ಣ, ಶಿವ್ ಇವತ್ತು ಕರ್ನಾಟಕ ಚಲನಚಿತ್ರ ಅಕಾಡೆಮಿನಿಂದ ನಮಗೆ ಇವತ್ತು ಸನ್ಮಾನ ಇಟ್ಕೊಂಡಿದ್ದು ನಾವೆಲ್ಲರಿಗೂ, ಇಡೀ ಕರ್ನಾಟಕ ಜನತೆಗೂ, ನಿಮ್ಮ ಅಭಿಮಾನಿಗಳಿಗೂ ನಿಜವಾಗ್ಲೂ ತುಂಬ ಸಂತೋಷದ ವಿಷಯ. ಇವತ್ತು ಎಲ್ಲ ನಟರುಗಳಿಗೂ ಇಂಥ ಸನ್ಮಾನ ಮಾಡಿದಾಗ ಒಂದು ಆನಂದ, ಒಂದು ಸಂತೋಷ ಸಿಗುತ್ತೆ, ಒಂದು ಅಪ್ರಿಷಿಯೇಷನ್ ನನಗೆ. ಏನಂದರೆ ಒಂದು ಸಾರಿ ನಾನು, ನೀವು, ರಾಘಣ್ಣ, ಗುರು ಮನೆಗೆ ಹೋಗಿದ್ವಿ. ನಮ್ಮ ಮನೆಗೆ ಅವತ್ತು ನಮ್ಮ ತಾಯಿ ಮಂಡಕ್ಕಿ ಹುಳಿ ಮಾಡಿ, ಮೆಣಸಿಕಾಯಿ ಬಜ್ಜಿ ಮಾಡಿ, ತುಪ್ಪ ಹಾಕಿದ್ರು. ಅದು ತಿಂದ್ಕೊಂಡು ಹೊರಡುವಾಗ ನಮ್ಮ ತಾಯಿ ಕಾಲಿ ಬಿದ್ರಿ. ಆಗ ನಮ್ಮ ತಾಯಿ ನನಗೆ ಕರೆದು ಮಾತು ಹೇಳಿತು, ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಎಷ್ಟು ದೊಡ್ಡ ನಟನ ಮಗಪ್ಪ ಅವರು, ಅಂಥವ್ರ ಮಗ ನನ್ನ ಕಾಲಿ ಬಿಡೋದು ಅಂದ್ರೆ ಏನು? ಅದಕ್ಕೆ ಕಣ ಹೇಳೋದು, ತುಂಬಿದ ಕೂಡ ಯಾವತ್ತೂ ತುಳ್ಕೋದಿಲ್ಲ ಅಂತಂದರು. ಇವತ್ತು ನೀವು ಅವತ್ತು ಹೆಚ್ಚು ಕಡಿಮೆ ನಾನು 30 ವರ್ಷದಿಂದ ನೋಡ್ತಾ ಇದ್ದೀನಿ. ಒಬ್ಬ ಸ್ನೇಹಿತ ನಾನು ಅಂತ ಹೇಳೋದು ಹೆಮ್ಮೆ ಪಡ್ತಾ ಇದ್ದೀನಿ. ಯಾಕಂದರೆ 20 ವರ್ಷ, 22, 25 ವರ್ಷದ ಹಿಂದೆ ನೀವು ನನಗೆ ಕೋಆಪರೇಷನ್ ಮಾಡ್ತಾ ಇದ್ದರೆ, ನಿಮ್ಮ ಸ್ನೇಹ ನನಗೆ ಸಿಗ್ತಾ ಇದ್ದರೆ, ಇವತ್ತು 100 ಚಿತ್ರಗಳನ್ನು ಸಹ ನಟನಾಗಿ ನಾನು ಮುಂದುವರಿಯೋದು ಸಾಧ್ಯ ಆಗ್ತಾ ಇರಲಿಲ್ಲ. ಇದೆಲ್ಲ ಆಗಿದ್ದು ನಿಮ್ಮಿಂದ. ಒಂದು ಕೊನೆಯ ಪ್ರಶ್ನೆ, ಈ 50 ವರ್ಷಗಳಲ್ಲಿ 100 ಚಿತ್ರಗಳನ್ನು ಮಾಡಿದ್ದೀರಾ. ಇನ್ನು 50 ವರ್ಷಗಳಿಗೆ ಆಗುವಷ್ಟು ನಿಮ್ಮ ಹಿಂದೆ ನಿರ್ಮಾಪಕರು, ನಿರ್ದೇಶಕರು, ಶಿವಣ್ಣ ನನ್ನ ಪಿಕ್ಚರ್ ಇರಬೇಕು, ಶಿವಣ್ಣ ನನ್ನ ಕಾಸು ಕೊಡಬೇಕು ಅಂತ ನಿಮ್ಮ ಹಿಂದೆ ಬಿದ್ದಿದ್ದಾರಲ್ಲ, ಆ ಪ್ರೀತಿಯ ಅರ್ಥ ಏನು? ಇದೆಲ್ಲ ಹೇಗೆ ಸಾಧ್ಯ? ಇದು ಭಾಳ ಕಷ್ಟವಾದ ಪ್ರಶ್ನೆ. ಯಾಕಂದರೆ ಅದೇನಂದರೆ ನಾವು ಮಾತಾಡೋ ರೀತಿ ಮೇಲೆ ಹೋಗುತ್ತೆ. ಅಂದರೆ ಬಹುಶಃ ನೀವು ನಡ್ಕೊಳ್ಳೋ ರೀತಿನ ಇಲ್ಲ ಮಾಡ್ಬೋದು. ಯಾಕಂದರೆ ಎಲ್ಲೋ ಒಂದು ಕಡೆ ಇದು ಚೆನ್ನಾಗಿ ಹೋಗುತ್ತಾ ಇಲ್ಲ ಅದು ಚೆನ್ನಾಗಿ ಹೋಗುತ್ತಾ ಅನ್ನೋ ಪ್ರಶ್ನೆ ಬರಲ್ಲ. ಇಲ್ಲ ಈ ಡೈರೆಕ್ಟರ್ ಮಾಡಿದ್ರೆ ಚೆನ್ನಾಗಿ ಹೋಗುತ್ತಾ, ಇಲ್ಲ ಆ ಡೈರೆಕ್ಟರ್ ಮಾಡಿದ್ರೆ ಚೆನ್ನಾಗಿ ಹೋಗುತ್ತಾ ಅಂತ ಬರಲ್ಲ. ಯಾಕಂದರೆ ಇಲ್ಲದೆ ಹೋಗಿದ್ರೆ ಇವತ್ತು ರಂಗೀತ ರಂಗ ಅಂತ ಒಂದು ಪಿಕ್ಚರ್ ಇಷ್ಟು ಸೂಪರ್ ಹಿಟ್ ಆಗ್ತಿರಲಿಲ್ಲ. ಸಪೋಸ್ ರಂಗೀತ ರಂಗ ಅಂತ ಸಿನಿಮಾ ನನಗೆ ಬಂದಿದ್ರೆ ನಾನು ಖಂಡಿತ ಮಾಡ್ತಿದ್ದೆ. ಅದಕ್ಕಂತ ಬೇರೆಯವ್ರು ಮಾಡ್ತು ಅಂತ ನಂಗೆ ಹೊಟ್ಟೆ ಕಿಚ್ಚಿಲ್ಲ. ಯಾಕಂದ್ರೆ ಆ ಸಿನಿಮಾ ನೋಡಿದೆ, ಮೆಚ್ಚಿದೆ.
ಇವತ್ತು ಫಸ್ಟ್ ರ್ಯಾಂಕ್ ರಾಜು ಅಂತ ಒಂದು ಪಿಕ್ಚರ್ ರಿಲೀಸ್ ಆಗಿದೆ, ಅದು ಚೆನ್ನಾಗಿದೆ ಅಂತ ಬಂತು. 100% ನನಗೆ ಬಂದರೆ ನಾನು ಖಂಡಿತ ಟ್ರೈ ಮಾಡ್ತಾ ಇದ್ದೆ, ಯಾಕೆ ಮಾಡಬಾರ್ದು? ಅದಕ್ಕೇ ಯಾವತ್ತು ಎಲ್ಲೂ ಎಕ್ಸ್ಪೆಕ್ಟ್ ಮಾಡಿ ಹೇಳ್ತಾರೆ ಏನು ಶಿವಣ್ಣ ಎಲ್ಲ ಒಪ್ಕೊಂಡ್ಬಿಡ್ತೀನಿ ಅಂತ, ಅದೇ ತಪ್ಪೇನಿಲ್ಲ. ಚೆನ್ನಾಗಿ ಹೋಗ್ಬಿಟ್ರೆ ಯಾರೂ ಮಾತಾಡಲ್ಲ, ಚೆನ್ನಾಗಿ ಹೋದಾಗ ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಒಂದೊಂದ್ಸತಿ ನಮ್ಮ ಒಳ್ಳೆ ಸಿನಿಮಾನೂ ನೋಡಿಲ್ಲ, ಕೆಟ್ಟ ಸಿನಿಮಾ ಹೋಗ್ಬಿಟ್ಟಿದೆ ಒಂದೊಂದ್ಸತಿ, ಏನು ಮಾಡೋಕ್ಕಾಗಲ್ಲ. ಅದಕ್ಕಂತ ಅದನ್ನ ನಾವು ಜನಗಳ ಮೇಲೆ ತಪ್ಪು ಅಂತ ಹೇಳಕ್ಕಾಗಲ್ಲ. ಅವಾಗ ಜನ ನೋಡೋ ಒಂದು ಇಂಟೆನ್ಷನ್ನು ಇಲ್ಲ ಬುದ್ಧಿ, ಅವತ್ತು ಜನ ನೋಡೋ ಒಂದು ರೀತಿ ಯಾವ ರೀತಿ ಇರುತ್ತೋ ಅದು ನಮ್ಗೆ ಗೊತ್ತಿಲ್ಲ, ಅದು ಸೀಕ್ರೆಟ್. ಅದು ಗೊತ್ತಾಗ್ಬಿಟ್ರೆ ನಾನು ದೇವ್ರು ಆಗ್ಬಿಡ್ತೀನಿ. ಅದಕ್ಕೆ ನಾನು ದೇವ್ರು ಆಗಬೇಡ, ನಾನು ದೇವ್ರು ಮಾಡಬೇಡಿ, ನಾನು ದೇವರು ಅಲ್ಲ. ಅದಕ್ಕೆ ನಾನು ಅವ್ರ ಹತ್ರ ಒಳ್ಳೆ ರೀತಿ ನಡ್ಕೋತೀನಿ. ಬಾಪ ಯಾಕಂದ್ರೆ ಹೇಳಮ್ಮ ಕತೆ, ಹೇಳಮ್ಮ ಚೆನ್ನಾಗಿಲ್ವ, ಬೇಡಮ್ಮ ಮಾಡ, ನೆಕ್ಸ್ಟ್ ನೋಡೋಣ, ಬೇರೆ ಯಾವ್ದಾರು ಕತೆ ಇದ್ರೆ ಹೇಳಮ್ಮ ಕೇಳಿ. ಅಲ್ಲೂ ನಾನು ಡಿಸಪಾಯಿಂಟ್ ಮಾಡಲ್ಲ. ಆಗುತ್ತೆ, ತಪ್ಪು ಮಾಡ್ತೀನಿ ಒಂದೊಂದ್ಸತಿ, ತಪ್ಪು ಮಾಡ್ತೀವಿ, ಆಮೇಲೆ ಒಂದೊಂದ್ಸತಿ ಎಳ್ಕೊಂಡು ಹೋಗುತ್ತೆ ಪಿಕ್ಚರ್, ಏನು ಮಾಡೋಕ್ಕೆ. ಬಟ್ ಮುಗಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಮುಗಿಸ್ಕೊಡ್ತೀವಿ ಅಷ್ಟೇ. ಯಾಕೆ ಎಲ್ಲ ಒಂದು ಕಡೆ ಒಳ್ಳೇದಾದರೆ ಆಗಲಿ ಅಂದರೆ ಇನ್ನೊಂದ್ಸತಿ ಬನ್ನಿ ಸರ್ ನೆಕ್ಸ್ಟ್ ಟೈಮ್ ನೋಡೋಣ ಆದರೆ. ಸೊ ಆ ರೀತಿ ಶಿವಕುಮಾರ್, ಇನ್ನೇನು ಗೊತ್ತಿಲ್ಲ, ಇನ್ನು ಅದರ್ವೈಸ್ ನೋ ಅದರ್ ಸೀಕ್ರೆಟ್ ಅಷ್ಟೇ. ಸ್ನೇಹಿತರೆ, ವೀಕ್ಷಕರೇ, ನನ್ನಲ್ಲೂ ಹಲವಾರು ಪ್ರಶ್ನೆಗಳು ಬಾಕಿ ಇವೆ. ನಿಮ್ಮಲ್ಲಿ ಅರವಿಂದ್ ಹೇಳಪ್ಪ, ವಂಶೋದ್ಧಾರಕ ಹೇಳಪ್ಪ. ಶಿವಣ್ಣ, ಹೇಳಮ್ಮ. ನಾನು ಯಾವತ್ತೂ ಶಿವಣ್ಣ ಅಂತ ಕರೆದಿಲ್ಲ. ನನ್ನ ಜೀವನದಲ್ಲಿ ನಿಮ್ಮ ಜೊತೆ ಪಾರ್ಟ್ ಮಾಡಿದಾಗಿಂದ ಇವತ್ತಿನವರೆಗೂ ನಾನು ಬಾಸ್ ಅಂತಾನೆ ನಿಮ್ಮನ್ನು ಕರೆಯೋದು. ಎಸ್, ನಿಮಗೆ ಗೊತ್ತಿದೆ, ಇವತ್ತಲ್ಲ ನಾಳೆ ಅಲ್ಲ ಇನ್ನು ಮುಂದೇನು ಎಷ್ಟೇ ವರ್ಷ ಇದ್ದರೂ ನಾನು ನಿಮ್ಮನ್ನು ಕರೆಯೋದೇ ಬಾಸ್ ಅಂತ. ನನಗೆ ನೀವು ಬಾಸೆ. ಆದರೆ ಇದುವರೆಗೆ ನಾನು ಸುಮಾರು ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಿಮ್ಮ ಜೊತೆ. ಅವತ್ತಿನಿಂದ ಇವತ್ತಿನವರೆಗೂ ನಿಮ್ಮಲ್ಲಿ ಏನು ನನ್ನ ಬದಲಾವಣೆನೇ ಕಾಣಲಿಲ್ಲ. ಯಾಕೆ ಅಂತಂದರೆ ನಾನು ಮಲ್ಲೇಶ್ವರಂ 18th ಕ್ಲಾಸಲ್ಲಿದ್ದೆ, ನೀವು ಸದಾಶಿವನಗರದಲ್ಲಿ ಮನೆ ಇದ್ದಾಗ ಹೋಗಿ ಬಂದು ಮಾಡಬೇಕಾದ್ರೆ, ಶೂಟಿಂಗಲ್ಲಿ ನಿಮ್ಮ ಜೊತೆ ಪಾರ್ಟ್ ಮಾಡಬೇಕಾದ್ರೆ, ನೀನು 7 ಗಂಟೆಗೆ ರೆಡಿ ಆಗಿಬಿಡ, ನಾನು ಬಂದುಬಿಡ್ತೀನಿ, ಅಲ್ಲಿ ಪ್ರೊಡ್ಯೂಸರ್ ಕಾಯ್ತಾ ಇರ್ತಾರೆ, ಲೇಟ್ ಮಾಡಬಾರ್ದು ಕಣ, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋರಿ. ಕರೆಕ್ಟಾಗಿ 6:45 ಬಂದು ನಿಂತ್ಕೊಳ್ಳೋದೆ, ನಾನು ಕರೆಕ್ಟಾಗಿ ಪಿಕಪ್ ಮಾಡ್ಕೊಂಡು ಹೋಗ್ಬಿಡು ಇವ್ರ ಜೊತೆಲಿ. ಆ ಥರ ನನಗೆ ಯಾರು ಇದುವರೆಗೆ ಯಾವ ಹೀರೋನ ನಾನು ಪಿಕಪ್ ಮಾಡ್ತಿರಲ್ಲ, ಯಾರೂ ಕರ್ಕೊಂಡು ಹೋಗ್ತಿರಲ್ಲ ನನಗೆ. ಯಾಕೆಂದರೆ ಚಿತ್ರದಲ್ಲಿ ನಿಮ್ಮ ಚಿತ್ರದಲ್ಲಿ ನಾನು ಪಾರ್ಟ್ ಮಾಡಬೇಕಾದ್ರೆ ಸುಮಾರು ನಿಮ್ಮ ಕೈಲಿ ನಾನು ವಿಲನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ, ನೀವು ಹೀರೋ ಮಾಡುವಾಗ ಸುಮಾರು ಫೈಟ್ಗಳಾಗುವ. ಫೈಟ್ ಆಗುವಾಗ ಎಲ್ಲ ಹೀರೋಗಳಲ್ಲಿ ಏಟ್ ತಿಂದ್ಬಿಟ್ಟಿದ್ದೀನಿ ನಾನು. ನಿಮ್ಮ ಹತ್ರ ಒಂದು ಏಟ್ ತಿಂದಿಲ್ಲ ನಾನು. ಯಾಕೆ ಅಂತಂದರೆ ಅಕಸ್ಮಾತ್ ಏನಾರು ನಾನು ಮಿಸ್ ಆಗ್ತಿದ್ದೆ ಹೊರತು ನೀವು ಮಿಸ್ ಮಾಡ್ತಿರ್ಲಿಲ್ಲ. ನಾನು ಮಿಸ್ ಆಗಿ ಬಂತು ಅಂದರೆ ಅರವಿಂದ್ ಈ ಕಡೆ ಬಂದ್ಬಿಡು ಅಂತ ಮಿಸ್ ಮಾಡಿಬಿಟ್ಟು ನನಗೆ ಸೇಫ್ ಮಾಡಿಬಿಡೋರು. ನಾನು ಅದನ್ನು ಇವತ್ತಿಗೂ ನಾನು ನೆನೆಸ್ಕೋತೀನಿ. ಆದರೆ ಇವತ್ತು ನನಗೆಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಶಿವಣ್ಣವರು ಜೊತೇಲಿ ಇಷ್ಟು ಚಿತ್ರ ಮಾಡೋದಕ್ಕೆ, ನಾನಿವತ್ತು ಬಂದಿರೋದಕ್ಕೆ, ನಾನು ಶಿವಣ್ಣನ ಸ್ಟೇಜ್ ಮೇಲೆ ಕೂತ್ಕೊಂಡು ನೋಡ್ತಾ ಇರೋದಕ್ಕೆ, ನಮ್ಮ ಬಾಸ್ ನೋಡ್ತಾ ಇದ್ದೀನಲ್ಲ ಅಂತ ಭಾಳ ಖುಷಿ ಆಗ್ತಾಯಿದೆ. ಅವ್ರಿಗೆ ಆಯಸ್ಸು, ಆರೋಗ್ಯ ಭಾಗ್ಯ, ಆಮೇಲೆ ಈ 100 ಅಲ್ಲ 200 ಚಿತ್ರಗಳಾಗಬೇಕು, ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡಬೇಕು. ನಮ್ಮ ಕರ್ನಾಟಕದ ಜನತೆ ಏನು ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದಾರೆ, ಆ ಪ್ರೀತಿಗೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಟ್ಟಬೇಕು ಅಂತ ಕೇಳ್ಕೊಳ್ತಾ, ಅವ್ರಿಗೆ ಆಯುಷು ಆರೋಗ್ಯ ಭಾಗ್ಯ ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆ್ಯಸ್ ಎ ಸ್ನೇಹಿತನಾಗಿ ನಮ್ಮ ಬಾಸ್, ಬಿಗ್ ಬಾಸ್ ಯಾವತ್ತು ಬಾಸ್ ಆಗೇ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಅರವಿಂದ್. ಯಾಕಂದರೆ ಪಾಪ ನಿಜವಲ್ಲ, ಅರವಿಂದ್ 2 yearsಯಿಂದ ನಾವು ಸಿನಿಮಾ ಮಾಡಬೇಕು ಅಂತ ಹೇಳಿದೆ. ಅರವಿಂದ್ ಇನ್ನು ಖಂಡಿತ ಮಾಡೋಣ ನಮ್ಮ ಎಕ್ಸ್ಪೀರಿಯನ್ಸ್. ಪಾಪ ವಂಶೋದ್ಧಾರಕ ಪಾಪ ನಾನು ಮಾಡಬೇಕಾಯ್ತು ಸಿನಿಮಾ. ಅದು ಪಾಪ ನಾನು ಯಾವುದೋ ಇದರಲ್ಲಿ ಮೂಡ್ಲಿ ನಾನು ಬೇಡ ಅಂದ್ಬಿಟ್ಟೆ. ಐ ಥಿಂಕ್ ಚಿಕ್ಕಣ್ಣ, ಸಾರಿ, ಪಿಕ್ಚರ್ ಒಳ್ಳೆ ಹೆಸರು ಬಂದಿದೆ, ಹೆಂಗೆ ಹೋಗಿದ್ದೀವಿ ಬಿಡ್ತೀವಿ ಗೊತ್ತಿಲ್ಲ ಅದು, ಬಟ್ ಒಳ್ಳೆ ಹೆಸರು ಪಡೆದಿದೆ. ನಂಗೆ ತುಂಬ ಖುಷಿ ಆಯಿತು. ಆ ಸಿನಿಮಾ ನಾನು ನೋಡ್ಬೇಕಂತಲೇ ಕೇಳಿದೆ. ಐ ಆಮ್ ಸಾರಿ ಚಿಕ್ಕಣ್ಣ, ಡೋಂಟ್ ಫೀಲ್ ಬ್ಯಾಡ್. ಅರವಿಂದ್, ನೋ ಹಾರ್ಡ್ ಫೀಲಿಂಗ್ಸ್. ಇಲ್ಲ 100% ಒಂದು ಸಿನಿಮಾ ಮಾಡ್ತೀನಿ ನಾನು. ಆ ಚಿತ್ರ ನೀವು ಮಾಡಿದ್ರೆ ವಂಶೋದ್ಧಾರಕನ್ನ ಟೈಟ್ಲು ನಾನು ನಿಮಗೋಸ್ಕರನೇ ಇಟ್ಟಿದ್ದು ಶಿವಣ್ಣವ್ರೆ. ಬಾಸ್, ನನಗೆ ಆ ವಂಶೋದ್ಧಾರಕನ್ನ ಟೈಟ್ಲು ನಮ್ಮ ಶಿವಣ್ಣವ್ರಿಗೆ ಬೇಕು, ನಮ್ಮ ಬಾಸ್ಗೆ ಇರಬೇಕು ಅಂತ ಇಟ್ಟಿದ್ದು. ಇವತ್ತು ದಿವಸ ನೀವು ಮಾಡಿತ್ತು ಅಂದಿದ್ರೆ ನಾನು ಅದ್ರ ಕರ್ನಾಟಕದಲ್ಲಿ ನನಗೆ ಒಳ್ಳೆ ಹೆಸರಿರೋದು. ನನಗಿಂತ ಹೆಚ್ಚಾಗಿ ನಿಮಗೆ ಕನ್ನಡದ ಅಭಿಮಾನಿಗಳು, ಇಡೀ ನಮ್ಮ ಕರ್ನಾಟಕದ ರೈತರೆಲ್ಲ ನಿಮ್ಮ ಫ್ಯಾನ್ ಆಗಿಬಿಟ್ಟಿರೋರು. ಅಪ್ಪ ಏನು ಇಂಥ ಒಳ್ಳೆ ಚಿತ್ರ ಮಾಡಿದ್ದಾರೆ ಶಿವಣ್ಣವರು ನೋಡಿ, ನಾನು ಇನ್ನೊಂದು 10 ಪಿಕ್ಚರ್ ಮಾಡೋದಕ್ಕೆ ನನಗೆ ಹುಮ್ಮಸ್ ಬರ್ತಾ ಇತ್ತು ಅಂತ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ. ಖಂಡಿತ ಇವಾಗ 10 ಪಿಕ್ಚರ್ ಮೇಲೆ ಮಾಡ್ತೇನೆ ನೀನು, 100% ನಾನು ಮಾಡ್ತೀನಿ ನಿನ್ನ ಫಿಲ್ಮ್. ಅದು ಅಲ್ದೇನೆ ಆ ಸಿನಿಮಾನ ರಾಘುನು ಅಷ್ಟು ಚೆನ್ನಾಗಿ ಮಾಡಿದನಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಹೌದೌದು, ಚೆನ್ನಾಗಿ ಒಬ್ಬ ಚಿಕ್ಕ ಹುಡುಗ ಆ ರೋಲ್ ಮಾಡಿ ಇಷ್ಟು ಮಟ್ಟಿಗೆ ಎಷ್ಟು ಗಳಿಸಿರೋದು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಅವ್ನು ನನ್ನ ಕಸಿನ್, ನಮ್ಮ ಮಾವನ ಮಗ. ನಂಗೆ ಬಹಳ ಖುಷಿ ಆಗುತ್ತೆ, ಹೆಮ್ಮೆ ಅನ್ಸುತ್ತೆ ನಿಜವಲ್ಲಿ. ಅಂತ ಒಂದು ಪಾತ್ರ ಬಂದ್ಬಿಟ್ಟು ನೀನು ರಾಘು ಕೊಟ್ಟರೆ ನಾನೇ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್. ಆಯ್ತು, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. 100%
ಈ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ಈಗ ಮುಕ್ತಾಯ ಆಗ್ತಾ ಇದೆ. ಹಾಗೆ ನಮ್ದು ಪ್ರೊಡ್ಯೂಸರ್ ಶಿವಲಿಂಗ ಪ್ರೊಡ್ಯೂಸರ್ ಬಂದಿದ್ದಾರೆ. ಯಾರು? ಓ, ಶಿವಲಿಂಗ ಅವ್ರಿಗೂ producer thanks ಸುರೇಶ್ ಬಂದಿದ್ದಾರೆ, ಹೇಳ್ಬೇಕು. ವೆಂಕಟೇಶ್ ಪ್ರಸಾದ್ ಅವರಿದ್ದಾರೆ. ವೆಂಕಟೇಶ್ ಎಲ್ಲರೂ ಅನೇಕ ಹೇಳ್ತಾರೆ. ಬಹುಶಃ ಒಂದು ಬೆಳ್ಳಿ ಹೆಜ್ಜೆ ನಮ್ಮ ಕಾರ್ಯಕ್ರಮ ಇವರಿದ್ದಾರೆ, ಯಾರು ಒಂದ್ ನಮ್ಮ ನಿಮಿಷ. ಅನಂತವ್ರು ಇದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅನಂತ್ ಅವರು ಕೂಡ ಥ್ಯಾಂಕ್ಸ್. ಇಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಉದ್ಯಮದ ಜನರು ಚೆನ್ನಾಗಿ first ಹೇಳ್ಬೇಕು. ಹಾಜರಿದ್ದು ಇದೇ ಮೊದಲ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ. ಬಹುಶಃ ಇನ್ನೂ 1-2 ಗಂಟೆ ಮಾಡಿದ್ರು ಕೂಡ ಇಲ್ಲಿ ಯಾರು ಹೊರಡಲ್ಲ ಅಂತ ನಮ್ಗೆ ಗೊತ್ತು. ನಿಮ್ಮಲ್ಲೂ ಕೂಡ ಪ್ರಶ್ನೆ ಇದೆ, ನಮ್ಮಲ್ಲೂ ಪ್ರಶ್ನೆ ಇದೆ. ಬಹುಶಃ ಮುಂದೆ ಬೆಳ್ಳಿ ಹೆಜ್ಜೆ ಭಾಗ 2 ಮಾಡಲಿ ಚಲನಚಿತ್ರ ಅಕಾಡೆಮಿಯವರು ಅಂತ ಹೇಳ್ತಾ, ಮತ್ತೆ ಗುರು ಆರಂಭದಲ್ಲಿ ಹೇಳಿದ ಮಾತನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ. ಈ ವರ್ಷ ಶಿವಣ್ಣ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗುವಂತಾಗಲಿ. ರಾಜೇಂದ್ರ ಸಿಂಗ್ ಬಾಬು ಅವರು ಅದನ್ನ ದಯವಿಟ್ಟು ಸರ್ಕಾರಕ್ಕೆ ಹೇಳಬೇಕು ಅಂತ. ಈ ಒಂದು ಸಮಾರಂಭ ಮಾಡಿದ್ದಕ್ಕೆ ಇಡೀ ಅಕಾಡೆಮಿಯವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಲಾಟ್. ರಾಜ್ ಸಿಂಗ್ ಬಾಬು ತುಂಬ ಥ್ಯಾಂಕ್ಸ್. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲೇ ಇಲ್ಲೇ ನಿನ್ನ ಕೈ ಬಿಡೆನು, ನೀನಿರುವುದು ನನಗಾಗಿ, ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಕುರಿ ಸೋಮರ ಶನಿವಾರ ಮರ ಕುಯ್ಯಂಗಿಲ್ಲ ಹಾಜಿ, ಕುರಿ ಕೋಳಿನ ಶನಿವಾರ ಸೋಮವಾರ ಕುಯ್ಯಂಗಿಲ್ಲ ಹಾಜಿ. ಗಳಿಗೆ ನೋಡಿ ಪ್ರೀತಿ ಹುಟ್ಟಲ್ಲ, ಕಾಲ ನೋಡಿ ತಾಯಿ ಏರಲ್ಲ, ಜಾಗ ನೋಡಿ ಯಾರಿ ಸಾಯಲ್ಲ, ಹಂಗಂತ ಹಿಂಗಂತ ಏನೇನೋ ಹೇಳ್ತಾರಲ್ಲ. ಹೋಗ್ಲಿ ಬಿಡು ಹಾಜಿ, ಹೋಗ್ಲಿ ಬಿಡು ಹಾಜಿ, ಹೋಗ್ಲಿ ಬಿಡು. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯನೂ ಅಲ್ಲಾರಿ, ಹಳ್ಳಿಯ ಸೀದಾ ಸಾದಾ ಹೈದ ಮೈಲಾಪುರ ಮೈಲಾರಿ. ಹಾಗೆ ಹಿರಿಯ ಪತ್ರಕರ್ತರಾದ ಸದಾಶಿವ ಶೆಣೈರವರು ಸಹಿತ ಈ ಒಂದು ಸಂವಾದ ಕಾರ್ಯಕ್ರಮ ನಡೆಸಿಕೊಳ್ಳಲು ನೆರವಾಗಿದ್ದಾರೆ. ಅವರಿಗೂ ಸಹಿತ ಶಿವರಾಜ್ ಕುಮಾರ್ ಅವರು ಚಲನಚಿತ್ರ ಅಕಾಡೆಮಿ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ. ಪಳನಿಚಂದ್ರ, ಪಳನಿ ಸೇನಾಪತಿ, ಮಹೇಂದ್ರನ್, ಹಲೋ, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಪಳನಿ ಡಿ ಸೇನಾಪತಿ, ಛಾಯಾಗ್ರಹಣ ಪಳನಿ ಚಂದ್ರನ್, ಪಳನಿ ಸೇನಾಪತಿ, ಇವರೆಲ್ಲ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾಕ್ಷ್ಯಚಿತ್ರ ನಿರ್ಮಾಣ ಮಾಡಲು ಇವರೆಲ್ಲ ಬಹಳ ಸಹಕಾರ ನೀಡಿದ್ದಾರೆ. ಅಣ್ಣ ಹಾಡಿ ಹೋದ್ರು ನೋಡಿ, ಸಿಕ್ಕಿದ್ದೆಲ್ಲ ಬಿಟ್ಕೊಂಬೇಡಿ, ಖಾಲಿ ಕ್ವಾರ್ಟರ್ ಸಾಂಗ್ ನೋಡಿ ಹಿಟ್ಟಾಗೋಯ್ತು.